Hello and welcome to Business Law class, 6th semester BCom University of Mysore. We are in video session 3 and in this class you will learn on contract, definition and essential features of a valid contract. ಒಪ್ಪಂದ, ಅರ್ಥ ಮತ್ತು ವ್ಯಾಖ್ಯಾನ, ಊರ್ಜಿತ ಒಪ್ಪಂದದ ಗುಣಲಕ್ಷಣಗಳು ಇವೆಷ್ಟನ್ನು ಇಂದಿನ ತರಗತಿಯಲ್ಲಿ ನೀವು ಕಲಿತೀರಾ. ಈ ಹಿಂದೆ ನೀವು ಒಪ್ಪಂದ ಮತ್ತು ಒಡಂಬಡಿಕೆ ನಡುವಿನ ವ್ಯತ್ಯಾಸಗಳನ್ನು ಕಲಿತ್ರಿ. ಸೊ ಇನ್ ದ ಲಾಸ್ಟ್ ಕ್ಲಾಸ್ ಯು ಲರ್ನ್ ದ ಡಿಫರೆನ್ಸ್ ಬಿಟ್ವೀನ್ ಅಗ್ರಿಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್. ಸೊ ಲೆಟ್ಸ್ ಮೂವ್ ಆನ್ ವಿತ್ ದ ಕ್ಲಾಸ್. All the rules related to contract you will learn under Indian Contract Act 1872. ಭಾರತೀಯ ಒಪ್ಪಂದ ಕಾನೂನು 1872 ಕೆಳಗಡೆ ಕೊಟ್ಟಿರುವಂಥ ನಿಯಮಗಳನ್ನು ನಾವು ಇಲ್ಲಿ ಕಲಿತೀವಿ. So let's see the definition of contract. You have already learned under section 2 subsection H. Contract is an agreement enforceable by law. ಸೊ ಭಾರತೀಯ ಒಪ್ಪಂದ ಕಾನೂನು 1872 ಸೆಕ್ಷನ್ 2 ಸಬ್ಸೆಕ್ಷನ್ ಹೆಚ್ನ ಡೆಫಿನಿಷನನ್ನು ನೀವು ಆಲ್ರೆಡಿ ಕಲ್ತಿದ್ದೀರಾ. ಅದರಲ್ಲಿ ಒಪ್ಪಂದ ಅಂದರೆ ಕಾನೂನಿನ ಮೂಲಕ ಜಾರಿಗೊಳಿಸಬಹುದಾದ ಒಡಂಬಡಿಕೆಗಳು ಅಂತ ನೀವು ಕಲ್ತ್ರಿ. ಸೊ ಕಾನೂನಿನ ಮೂಲಕ ಜಾರಿಗೊಳಿಸಬಹುದಾದ ಒಡಂಬಡಿಕೆಗಳೇ ಒಪ್ಪಂದ ಅಂತ ನೀವು ಕಲ್ತ್ರಿ. ಕಾನೂನಿನ ಮೂಲಕ ಜಾರಿಗೊಳಿಸಬೇಕಾದ್ರೆ ಆ ಒಡಂಬಡಿಕೆಯು ಸೆಕ್ಷನ್ 10ರಲ್ಲಿ ಕೊಟ್ಟಿರುವ ನಿಯಮಗಳನ್ನು ಪೂರೈಸಿರಬೇಕು. ಸೊ ಇಟ್ ಶುಡ್ ಸ್ಯಾಟಿಸ್ಫೈ all the rules given under section 10 of the Indian Contract Act 1872 to be valid and enforceable. ಆ ನಿಯಮಗಳು ಫುಲ್ಫಿಲ್ ಆಗಿದ್ದರೆ ಒಂದು ಅಗ್ರಿಮೆಂಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಹಾಗಾದರೆ ನಮಗೆ ಈ ಸೆಕ್ಷನ್ 10ನಲ್ಲಿ ಬರುವಂಥ ನಿಯಮಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇನು ಅಂತ ನಾವು ನೋಡೋಣ. ಸೊ ಹಾಗೆ ನಾವು ಸೆಕ್ಷನ್ 10ನಲ್ಲಿ ಏನೇನು ಡೆಫಿನಿಷನ್ ಬರುತ್ತೆ ಅಂತಲೂ ನೋಡೋಣ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 10 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟಿಗೆ ಡೆಫಿನಿಷನ್ ಏನು ಹೇಳುತ್ತೆ? ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್. All agreements are contracts if they are made by the free consent of the parties. If they are made by the free consent of the parties who are competent to contract for a lawful consideration with a lawful object and are not expressly declared to be void. ಅಂದರೆ ನ್ಯಾಯಬದ್ಧ ಉದ್ದೇಶದಿಂದ ನ್ಯಾಯಬದ್ಧ ಪ್ರತಿಫಲದೊಂದಿಗೆ ಒಪ್ಪಂದಕ್ಕೆ ಅರ್ಹ ವ್ಯಕ್ತಿಗಳು ಮುಕ್ತ ಸಮ್ಮತಿಯಿಂದ ಮಾಡಿದ ಕಾನೂನಿನಲ್ಲಿ ಸ್ಪಷ್ಟವಾಗಿ ಅನೂರ್ಜಿತವೆಂದು ಘೋಷಿಸಲ್ಪಡದ ಎಲ್ಲ ಒಡಂಬಡಿಕೆಗಳು ಒಪ್ಪಂದ ಆಗುತ್ತೆ. ಹಾಗಾದರೆ ಒಂದು ಒಡಂಬಡಿಕೆ ಊರ್ಜಿತ ಒಪ್ಪಂದ ಆಗಬೇಕಾದ್ರೆ ನ್ಯಾಯಬದ್ಧ ಉದ್ದೇಶ ಇರಬೇಕು, ನ್ಯಾಯಬದ್ಧ ಪ್ರತಿಫಲ ಇರಬೇಕು, ಒಪ್ಪಂದ ಮಾಡಿಕೊಂಡ ವ್ಯಕ್ತಿಗಳು ಅರ್ಹ ವ್ಯಕ್ತಿಗಳಾಗಿರಬೇಕು, ಮುಕ್ತ ಸಮ್ಮತಿಯಿಂದ ಮಾಡ್ಕೊಂಡಿರಬೇಕು, ಕಾನೂನಿನಲ್ಲಿ ಅನೂರ್ಜಿತವೆಂದು ಘೋಷಿಸಲ್ಪಟ್ಟಿರಬಾರದು. ಸೊ ದಟ್ ಮೀನ್ಸ್ an agreement becomes a contract when it is made by the free consent of the parties who are competent to contract, and there should be lawful consideration, lawful object, and those agreements shouldn't be declared as void by any of the law of the country. ಸೊ ಹಾಗಿದ್ರೆ ಅದನ್ನು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೇವೆ. ಸೊ ದಿಸ್ ಡೆಫಿನಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಕಲಿಬೇಕು ಡೆಫಿನಿಷನನ್ನು. ಯಾಕಂದರೆ ಈ ಡೆಫಿನಿಷನಲ್ಲಿ ಕೊಟ್ಟಿರುವಂಥ ಎಲ್ಲ ಸೆಂಟೆನ್ಸ್ ನಿಮ್ಗೆ ಏನೇನು ಕಾಣಿಸ್ತಾ ಇದೆ ಅವೆಲ್ಲವೂ ಕೂಡ ಊರ್ಜಿತ ಒಪ್ಪಂದದ ಗುಣಲಕ್ಷಣಗಳು. ಅದು ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ there will be a 15 marks question. Define contract, explain the essential features of a valid contract. ಊರ್ಜಿತ ಒಪ್ಪಂದ ಅಥವಾ ಒಪ್ಪಂದ ವ್ಯಾಖ್ಯಾನಿಸಿ ಊರ್ಜಿತ ಒಪ್ಪಂದದ ಅವಶ್ಯಕ ಅಂಶಗಳನ್ನು ವಿವರಿಸಿ ಅಂತ. ಸೊ ಇಲ್ಲಿ ನಾನು ನಿಮಗೆ 10 ಪಾಯಿಂಟ್ಗಳನ್ನು ನಾನು ಹೈಲೈಟ್ ಮಾಡಿದ್ದೀನಿ. ಸೊ there are 10 points which are given. ಫಾರ್ ಎಕ್ಸಾಂಪಲ್ ಪ್ಲೂರಾಲಿಟಿ ಆಫ್ ದ ಪಾರ್ಟೀಸ್, ಬಹುಪಕ್ಷಗಾರರು ಇರಬೇಕು ಊರ್ಜಿತ ಒಪ್ಪಂದದಲ್ಲಿ. ಆಫರ್ ಮತ್ತು ಆಕ್ಸೆಪ್ಟೆನ್ಸ್ ಇರಬೇಕು, ಪ್ರಸ್ತಾಪ ಮತ್ತು ಒಪ್ಪಿಗೆ. ದೇ ಶುಡ್ ಬಿ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್, ಕಾನೂನಿನ ಹೊಣೆಗಾರಿಕೆಯು ಸೃಷ್ಟಿಯಾಗಿರಬೇಕು. ಲಾಫುಲ್ ಕನ್ಸಿಡರೇಷನ್ ಇರಬೇಕು, ನ್ಯಾಯಬದ್ಧ ಪ್ರತಿಫಲ ಇರಬೇಕು. ಪಕ್ಷಗಾರರ ಸಾಮರ್ಥ್ಯ ಇಂಪಾರ್ಟೆಂಟ್. ಪಾರ್ಟೀಸ್ ಹೂ ಆರ್ ಮೇಕಿಂಗ್ ದಿ ಕಾಂಟ್ರಾಕ್ಟ್ ಶುಡ್ ಬಿ ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ದಿ ಕಾಂಟ್ರಾಕ್ಟ್. ಸೊ ಇವಿಷ್ಟು. ಆಮೇಲೆ 6ನೇ ಪಾಯಿಂಟ್ ಏನು ಹೇಳುತ್ತೆ? ದೇ ಶುಡ್ ಬಿ ಫ್ರೀ ಕನ್ಸೆಂಟ್, ಮುಕ್ತ ಸಮ್ಮತಿಯಿಂದ ಒಪ್ಪಂದ ಆಗಿರಬೇಕು. ಲಾಫುಲ್ ಆಬ್ಜೆಕ್ಟ್ ಇರಬೇಕು, ಕಾನೂನುಬದ್ಧ ಉದ್ದೇಶ ಇರಬೇಕು. ಆ್ಯಂಡ್ ಅಗ್ರಿಮೆಂಟ್ ಶುಡ್ ನಾಟ್ ಬಿ ಡಿಕ್ಲೇರ್ಡ್ ವಾಯ್ಡ್ ಬೈ ಎನಿ ಲಾ, ಯಾವುದೇ ಕಾನೂನಿನಲ್ಲಿ ಅನೂರ್ಜಿತವೆಂದು ಘೋಷಿಸಲ್ಪಟ್ಟಿರಬಾರದು. ಆ್ಯಂಡ್ ದೇ ಶುಡ್ ಬಿ ಸರ್ಟನಿಟಿ ಆ್ಯಂಡ್ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಒಪ್ಪಂದವನ್ನು ನೆರವೇರಿಸುವ ಸಾಧ್ಯತೆ ಇರಬೇಕು ಮತ್ತು ಒಪ್ಪಂದದಲ್ಲಿ ನಿಶ್ಚಿತತೆ ಇರಬೇಕು ಮತ್ತು ಎಲ್ಲ ಕಾನೂನುಬದ್ಧ ಕ್ರಮಗಳನ್ನು ಅದು ಪೂರೈಕೆ ಮಾಡಿರಬೇಕು. ಆಲ್ ಲೀಗಲ್ ಫಾರ್ಮ್ಯಾಲಿಟೀಸ್ ಶುಡ್ ಬಿ ಫುಲ್ಫಿಲ್ಡ್. ಸೊ ಲೆಟ್ ಅಸ್ ಕೀಪ್ ಲರ್ನಿಂಗ್ ದಿಸ್ ವಿತ್ ಆಲ್ ದಿ ಎಕ್ಸ್ಪ್ಲನೇಷನ್. ಇದು ಪ್ರತಿಯೊಂದು ಹೆಡ್ಡಿಂಗನ್ನು ವಿತ್ ಎಕ್ಸ್ಪ್ಲನೇಷನ್ ಇವಾಗ ಕಲಿಯೋಣ. ಫಸ್ಟ್ ಒನ್ ಯಾವುದು? ವಾಟ್ಸ್ ದ ಫಸ್ಟ್ ಒನ್? ಸೊ there should be
2 parties in a contract or more than 2 parties. ಬಹುಪಕ್ಷಗಾರರು ಇಲ್ಲಿ ಇಂಪಾರ್ಟೆಂಟ್ ನಮಗೆ. ಸೊ ವ್ಯಾಲಿಡ್ ಕಾಂಟ್ರಾಕ್ಟಲ್ಲಿ ದೇ ಶುಡ್ ಬಿ ಮಿನಿಮಮ್ 2 people ಟು ಫಾರ್ಮ್ ಅ ಕಾಂಟ್ರಾಕ್ಟ್. ಒಬ್ಬನು ಆಫರ್ ಮಾಡಿದ್ರೆ ಇನ್ನೊಬ್ಬನು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಾಗಿರೋದ್ರಿಂದ ಒಬ್ಬನೇ ತನಗೆ ತಾನೇ ಒಂದು ಊರ್ಜಿತ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇನ್ ಎ ಕಾಂಟ್ರಾಕ್ಟ್ ದೇ ಶುಡ್ ಬಿ ಮಿನಿಮಮ್ 2 parties. ದೇರ್ ಕ್ಯಾನ್ ಬಿ ಮೋರ್ ದೆನ್ 2 ಆಲ್ಸೋ, wherein one makes an offer and another does the acceptance. So there should be 2 parties. ಇದು ನಿಮ್ಮ ಫಸ್ಟ್ ರೂಲ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಎರಡನೇದು ಯಾವುದು? ದೇ ಶುಡ್ ಬಿ ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್. ಪ್ರಸ್ತಾಪ ಮತ್ತು ಒಪ್ಪಿಗೆ ಇರಬೇಕು. ಸೊ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತಾಪ ಅಂದ್ರೇನು? ಒಬ್ಬನು ಏನನ್ನಾದರೂ ಮಾಡುತ್ತೇನೆ ಅಥವಾ ಮಾಡುವುದಿಲ್ಲ ಎಂದು ತನ್ನ ಇಚ್ಛೆಯನ್ನು ಸೂಚಿಸುವುದು. ವೇರ್ ಒನ್ ಪರ್ಸನ್ ಗಿವ್ಸ್ ಹಿಸ್ ಇಂಟೆನ್ಷನ್ ಆಫ್ ಡೂಯಿಂಗ್ ಆರ್ ನಾಟ್ ಡೂಯಿಂಗ್ ಸಮಥಿಂಗ್. ಅದಕ್ಕೆ ಇನ್ನೊಬ್ಬನು ಒಪ್ಪಿಗೆಯನ್ನು ಸೂಚಿಸಿದರೆ, ಇಫ್ ದ ಅದರ್ ಪರ್ಸನ್ ಗಿವ್ಸ್ ಕನ್ಸೆಂಟ್ ಟು ದಿಸ್ ಆಫರ್, ದ್ಯಾಟ್ ಬಿಕಮ್ಸ್ ಆಕ್ಸೆಪ್ಟೆನ್ಸ್. ಅದು ಒಪ್ಪಿಗೆ ಆಗುತ್ತೆ. ಈ ಪ್ರಸ್ತಾಪ ಮತ್ತು ಒಪ್ಪಿಗೆ ಎರಡೂ ಸೇರಿ ಒಂದು ಕಾಂಟ್ರಾಕ್ಟ್ ಆಗುತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಶುಡ್ ಬಿ ವ್ಯಾಲಿಡ್. ಅದು ಕೂಡ ಊರ್ಜಿತ ಆಗಿರಬೇಕು. ಊರ್ಜಿತ ಪ್ರಸ್ತಾಪ ಮತ್ತು ಊರ್ಜಿತ ಒಪ್ಪಿಗೆಯಲ್ಲಿರಬೇಕು. ಉದಾಹರಣೆಗೆ ಎ ಬಿಗೆ 10 kg ಸಕ್ಕರೆಯನ್ನು 500 ರೂಪಾಯಿಗೆ ಮಾರುತ್ತೇನೆ ಎಂದು ಪ್ರಸ್ತಾಪವನ್ನು ಮಾಡ್ತಾನೆ. ಅದಕ್ಕೆ ಬಿ ಆಯಿತು, ಅಷ್ಟು ಹಣಕ್ಕೆ 10 kg ಸಕ್ಕರೆಯನ್ನು ತಗೊಳ್ತೀನಿ ಅಂತ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಸೊ ಇಲ್ಲಿ ಏನು ಆಫರನ್ನು ಮಾಡಿದರೆ ಅದು ಸ್ಪಷ್ಟವಾಗಿದೆ. ಎಷ್ಟು kg ಸಕ್ಕರೆ, ಎಷ್ಟು ಹಣಕ್ಕೆ ಅನ್ನೋದು ಸ್ಪಷ್ಟವಾಗಿದೆ. ಮತ್ತು ಬಿ ಕೂಡ ಯಾವ ರೀತಿ ಪ್ರಸ್ತಾಪವನ್ನು ಮಾಡಿದ್ದಾರೋ ಅದೇ ರೀತಿ ಒಪ್ಪಿಗೆಯನ್ನು ಸೂಚಿಸಿದ್ದಾನೆ. ಎಲ್ಲಾದರೂ ಉದಾಹರಣೆಗೆ ಇದರಲ್ಲಿ ಬಿ ಇಲ್ಲ, ನಾನು 5 kg ಸಕ್ಕರೆಯನ್ನು 200 ರೂಪಾಯಿಗೆ ತಗೋತೀನಿ ಅಂತ ಹೇಳಿದ್ರೆ ಅದು ಆಕ್ಸೆಪ್ಟೆನ್ಸ್ ಆಗೋದಿಲ್ಲ. ಸೊ ಆಕ್ಸೆಪ್ಟೆನ್ಸ್ ಅಥವಾ ಒಪ್ಪಿಗೆಯನ್ನು ಸೂಚಿಸುವಾಗ ಯಾವುದೇ ಕಂಡೀಷನ್ ಇರಬಾರ್ದು. ದೇ ಶುಡಂಟ್ ಬಿ ಎನಿ ಕಂಡೀಷನ್ ಅಟ್ಯಾಚ್ಡ್ ವೆನ್ ದ ಪರ್ಸನ್ ಗಿವ್ಸ್ ದಿ ಆಕ್ಸೆಪ್ಟೆನ್ಸ್ ಟು ಇಟ್. ಸೊ ದೇ ಶುಡ್ ಬಿ ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್. ಬೋತ್ ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಶುಡ್ ಬಿ ಕ್ಲಿಯರ್, ಡೆಫಿನೆಟ್ ಆ್ಯಂಡ್ ಇಟ್ ಶುಡ್ ಬಿ ಕಮ್ಯುನಿಕೇಟೆಡ್. ಸೊ ಈ ಗುಣಲಕ್ಷಣಗಳಿದ್ದರೆ ಅದು ವ್ಯಾಲಿಡ್ ಆಫರ್ ಮತ್ತು ಆಕ್ಸೆಪ್ಟೆನ್ಸ್ ಆಗುತ್ತೆ. ವ್ಯಾಲಿಡ್ ಆಫರ್ ಮತ್ತು ಆಕ್ಸೆಪ್ಟೆನ್ಸ್ ಇರುವಂತಹ ಒಡಂಬಡಿಕೆಯು ಊರ್ಜಿತ ಒಪ್ಪಂದ ಆಗುತ್ತೆ. ಈ ಟಾಪಿಕನ್ನು ನಾವು ಮತ್ತೆ ಪುನಃ ಕ್ಲಿಯರ್ ಆಗಿ ಇನ್ನೊಂದು ಹೆಡ್ಡಲ್ಲಿ ಕಲಿತೀವಿ. ಹಾಗಾಗಿ ಇಲ್ಲಿಷ್ಟು ನಮಗೆ ಸಾಕು. ಸೊ ನೆಕ್ಸ್ಟ್ ಮೂರನೇ ಹೆಡ್. ಮೂರನೇದು ಯಾವುದು? ವಾಟ್ ಇಸ್ ದ ಥರ್ಡ್ ಲೀಗಲ್ ರೂಲ್? ಇಟ್ ಸೇಸ್ ದೇ ಶುಡ್ ಬಿ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್. ಕಾನೂನಿನ ಹೊಣೆಗಾರಿಕೆಯು ಸೃಷ್ಟಿಯಾಗುವಂತಿರಬೇಕು. ಇದಕ್ಕೆ ನಿಮಗೆ ಬಾಲ್ಫೋರ್ ವರ್ಸಸ್ ಬಾಲ್ಫೋರ್ ಕೇಸ್ ನಿಮಗೆ ನೆನಪಿರಬೇಕು. ಗಂಡ ಹೆಂಡತಿ ನಡುವಿನ ಒಡಂಬಡಿಕೆಯನ್ನು ಕಾನೂನು ಪರಿಗಣನೆಗೆ ತಗೊಂಡಿರಲಿಲ್ಲ. ಯಾಕಂದರೆ ಇದು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಸೃಷ್ಟಿಸೋದಿಲ್ಲ ಅಂತ. ಹಾಗೆಯೇ ನಿಮಗೆ ತಂದೆ ಮಗನಿಗೆ ಪಾಕೆಟ್ ಮನಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಕಾನೂನುಬದ್ಧ ಹೊಣೆಗಾರಿಕೆ ಅಲ್ಲ ಅಂತ ಹೇಳಿದೆ. ಹಾಗೆ ಸ್ನೇಹಿತ ತನ್ನೊಬ್ಬ ಸ್ನೇಹಿತನನ್ನು ಊಟಕ್ಕೆ ಆಹ್ವಾನಿಸಿದರೆ ಅದು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಸೃಷ್ಟಿಸೋದಿಲ್ಲ. ನೈತಿಕ, ಸಾಮಾಜಿಕ, ಕೌಟುಂಬಿಕ ಹೊಣೆಗಾರಿಕೆಗಳು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಲೀಗಲ್ ಆಬ್ಲಿಗೇಷನ್ ಅಥವಾ ಕಾನೂನುಬದ್ಧ ಹೊಣೆಗಾರಿಕೆ ಇದ್ದರೆ ಮಾತ್ರ ಒಂದು ಒಡಂಬಡಿಕೆ ಊರ್ಜಿತ ಒಪ್ಪಂದ ಆಗುತ್ತೆ. ಉದಾಹರಣೆಗೆ ಗಂಡ ಹೆಂಡತಿಗೆ ಹಬ್ಬಕ್ಕೆ ಸೀರೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಅಲ್ಲಿ ಕಾನೂನಿನ ಹೊಣೆಗಾರಿಕೆ ಇಲ್ಲ. ಸೊ ಅದನ್ನು ಗಂಡ ಹೆಂಡತಿಗೆ ಸೀರೆ ಕೊಟ್ಟಿಲ್ಲ ಅಂದರೆ ಹೆಂಡತಿ ಕೋರ್ಟಿಗೆ ಹೋಗಿ ಕೇಸ್ ಹಾಕೋಕ್ಕಾಗೋದಿಲ್ಲ. ಅದೇ ಈ ಹಿಂದೆ ನಾನು ಕೊಟ್ಟೆ ಅಲ್ವಾ ಎಕ್ಸಾಂಪಲ್, ಎ ಬಿಗೆ ಸಕ್ಕರೆ ಮಾರ್ತೀನಿ ಅಂತ ಆಫರ್ ಮಾಡಿರೋದು, ಅದನ್ನು ಬಿ ಒಪ್ಕೊಂಡಿದ್ದ ಕೂಡ. ಆಮೇಲೆ ಎಲ್ಲಾದರೂ ಎ ಸಕ್ಕರೆಯನ್ನು ಮಾರದೇ ಇದ್ದರೆ ಬಿ ಕೋರ್ಟಲ್ಲಿ ಹೋಗಿ ನಷ್ಟ ಪರಿಹಾರವನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಯಾಕಂದರೆ ಆ ಒಂದು ಒಡಂಬಡಿಕೆಯು ಒಪ್ಪಂದ, ಅಲ್ಲಿ ಕಾನೂನುಬದ್ಧ ಆಫರ್ ಇದೆ, ಆಕ್ಸೆಪ್ಟೆನ್ಸ್ ಇದೆ ಮತ್ತು ಲೀಗಲ್ ಆಬ್ಲಿಗೇಷನ್ ಕೂಡ ಸೃಷ್ಟಿಯಾಗುತ್ತೆ. ಸೊ ಇವಿಷ್ಟು ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್. ಸೊ ಲೆಟ್ಸ್ ಸಿ ದ ಫೋರ್ತ್ ಪಾಯಿಂಟ್. ಫೋರ್ತ್ ಯಾವುದು? ಲಾಫುಲ್ ಕನ್ಸಿಡರೇಷನ್ ಅಥವಾ ನ್ಯಾಯಬದ್ಧ ಪ್ರತಿಫಲ ಇರಬೇಕು. ಪ್ರತಿಫಲ ಅಂದರೇನು? ಪ್ರತಿಯಾಗಿ ಏನನ್ನಾದರೂ ನೀಡುವುದು. ಸಮಥಿಂಗ್ ಇನ್ ರಿಟರ್ನ್ ಫಾರ್ ಸಮಥಿಂಗ್. ಈ ಹಿಂದಿನ ಉದಾಹರಣೆಯಲ್ಲಿ ಆ ಶುಗರ್ ಇದೆ ಅಲ್ವಾ, ಅದು ಬಿಗೆ ಪ್ರತಿಫಲ ಆದರೆ ಎಗೆ 500 ರೂಪಾಯಿ ಪ್ರತಿಫಲ ಆಗುತ್ತೆ. ಸೊ ದೇ ಶುಡ್ ಬಿ ಸಮಥಿಂಗ್. ಇಲ್ಲಿ ಕ್ಯಾಶ್ ಇದೆ ಅಲ್ವಾ, ನಗದು. ಇಲ್ಲಿ ಕೈಂಡ್ ವಸ್ತು ರೂಪದಲ್ಲಿದೆ. ಅಂದರೆ ಪ್ರತಿಫಲ ಹಣದ ರೂಪದಲ್ಲಾದರೂ ಇರಬಹುದು ಅಥವಾ ವಸ್ತುವಿನ ರೂಪದಲ್ಲಾದರೂ ಇರಬಹುದು, ರೈಟ್. ಮತ್ತು ಅದೊಂದು ಆ್ಯಕ್ಷನ್ ಕೂಡ ಆಗಿರಬಹುದು, ಒಂದು ಕ್ರಿಯೆ ಕೂಡ ಆಗಿರ್ಬೋದು. ಉದಾಹರಣೆಗೆ ನಾನು
ನಾನು ಟೀಚ್ ಮಾಡ್ತಾ ಇದ್ದೀನಿ ಅಲ್ವಾ, ಅದಕ್ಕೆ ನನಗೆ ಸ್ಯಾಲರಿ ಸಿಗುತ್ತೆ. ಐ ಗೆಟ್ ಸ್ಯಾಲರಿ ಆ್ಯಂಡ್ ದಟ್ ಈಸ್ ದಿ ಕನ್ಸಿಡರೇಷನ್ ದಟ್ ಐ ಆಮ್ ಗೆಟಿಂಗ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ನನಗೆ ಹಣದ ರೂಪದಲ್ಲಿ ಸಂಬಳ ಬರೋದ್ರಿಂದ ನನಗೆ ಬರುವ ಪ್ರತಿಫಲ ಹಣದ ರೂಪದಲ್ಲಿದೆ. ಅದಕ್ಕೆ ಪ್ರತಿಯಾಗಿ ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಟೀಚಿಂಗ್, ಅದು ಆ್ಯಕ್ಷನ್, ರೈಟ್? ಸೊ ಕನ್ಸಿಡರೇಷನ್ ಕ್ಯಾನ್ ಬಿ ಕ್ಯಾಶ್, ಕೈಂಡ್, ಆರ್ ಮೇ ಬಿ ಆನ್ ಆ್ಯಕ್ಷನ್ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್. ಏನನ್ನಾದರೂ ಮಾಡುವುದಿಲ್ಲ ಎನ್ನುವುದು ಕೂಡ ಒಂದು ಪ್ರತಿಫಲ ಆಗುತ್ತೆ. ಸೊ ಇದನ್ನು ಕೂಡ ನಾವು ಸಪ್ರೇಟಾಗಿ ನೆಕ್ಸ್ಟ್ ಟಾಪಿಕಲ್ಲಿ ಕಲಿತೀವಿ. ಆದರೆ ಎಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ಅದು ಲಾಫುಲ್ ಕನ್ಸಿಡರೇಷನ್ ಆಗಿರಬೇಕು. ಒಪ್ಪಂದ ಊರ್ಜಿತ ಆಗಬೇಕಾದ್ರೆ ಪ್ರತಿಫಲ ಲಾಫುಲ್ ಆಗಿರಬೇಕು, ನ್ಯಾಯಬದ್ಧ ಆಗಿರಬೇಕು. ಉದಾಹರಣೆಗೆ ಸ್ಮಗಲ್ಡ್ ಗೂಡ್ಸ್ ಅನ್ನು ಮಾರಾಟ ಮಾಡುವ ಒಂದು ಒಡಂಬಡಿಕೆ ಮಾಡಿಕೊಂಡ್ರೆ ಅದು ನ್ಯಾಯಬದ್ಧ ಅಲ್ಲ. ಅಥವಾ ಎ ಬಿಯನ್ನು ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ತಾನೆ, ಸಿಯನ್ನು ಕಿಡ್ನ್ಯಾಪ್ ಮಾಡಿದ್ರೆ 1,00,000 ಕೊಡ್ತೀನಿ ಅಂತ. ಇಲ್ಲಿ ಕಿಡ್ನ್ಯಾಪ್ ಅನ್ನೋದು ಕಾನೂನು ಬಾಹಿರ, ಹಾಗಾಗಿ ಆ ಆ್ಯಕ್ಷನ್ ಪ್ರತಿಫಲ ಆಗೋದಿಲ್ಲ. ಇನ್ನೊಬ್ಬ ಆ ಒಪ್ಪಂದವನ್ನು ನೆರವೇರಿಸದಿದ್ದರೆ ಆ ಒಡಂಬಡಿಕೆಯನ್ನು ಇನ್ನೊಂದು ವ್ಯಕ್ತಿ ಕೋರ್ಟಲ್ಲಿ ಹೋಗಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ದರ್ ಇಸ್ ನೋ ಲಾಫುಲ್ ಕನ್ಸಿಡರೇಷನ್. ಸೊ ಪ್ರತಿಫಲ ಇರಬೇಕು ಮತ್ತು ಪ್ರತಿಫಲ ನ್ಯಾಯಬದ್ಧವಾಗಿರಬೇಕು. ಹಾಗಿದ್ರೆ ಮಾತ್ರ ಅದು ಊರ್ಜಿತ ಒಪ್ಪಂದ ಆಗುತ್ತೆ. ಸೊ ಲೆಟ್ಸ್ ಸಿ ದ 5th ಪಾಯಿಂಟ್. 5ನೇ ರೂಲ್ ಏನು ಊರ್ಜಿತ ಒಪ್ಪಂದದ್ದು? ಪಕ್ಷಗಾರರ ಸಾಮರ್ಥ್ಯ. ಸೊ ಕೆಪಾಸಿಟಿ ಆಫ್ ದ ಪಾರ್ಟೀಸ್ ಇಂಪಾರ್ಟೆಂಟ್. ದ ಪಾರ್ಟೀಸ್ ಹೂ ಆರ್ ಎಂಟರಿಂಗ್ ಇನ್ ಟು ದ ಕಾಂಟ್ರಾಕ್ಟ್ ಶುಡ್ ಬಿ ಕಾಂಪಿಟೆಂಟ್. ಯಾರು ವ್ಯಕ್ತಿಗಳು ಒಪ್ಪಂದವನ್ನು ಮಾಡ್ಕೊಳ್ತಾರೋ ಅವರಲ್ಲಿ ಒಪ್ಪಂದವನ್ನು ಮಾಡೋದಕ್ಕೆ ಸಾಮರ್ಥ್ಯ ಇರಬೇಕು. ಸಾಮರ್ಥ್ಯ ಅಂದರೆ ಏನು? ದೇ ಶುಡಂಟ್ ಬಿ ಅ ಮೈನರ್. ಅವರು ಅಪ್ರಾಪ್ತರಾಗಿರಬಾರದು. ಅಂದರೆ ಅಪ್ರಾಪ್ತರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡ್ರೆ ಅದನ್ನು ಕಾನೂನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದಟ್ ಈಸ್ ನಾಟ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಹಾಗೆಯೇ ದ ಪಾರ್ಟೀಸ್ ವಿತ್ ಹೂಮ್ ಯು ಆರ್ ಮೇಕಿಂಗ್ ದ ಕಾಂಟ್ರಾಕ್ಟ್ ಶುಡ್ ಬಿ ಆಫ್ ಸೇನ್ ಮೈಂಡ್. ಅವರು ಇನ್ಸೇನ್ ಆಗಿರಬಾರ್ದು. ಇನ್ಸೇನ್ ಅಂದರೆ ಅಸ್ವಸ್ಥ ಮನಸ್ಸಿನವರಾಗಿರಬಾರ್ದು, ಹುಚ್ಚರಾಗಿರಬಾರ್ದು ಅಥವಾ ಮೂರ್ಖರಾಗಿರಬಾರ್ದು. ಆ್ಯಂಡ್ ಅವರು ಮಾನಸಿಕವಾಗಿ ಸ್ವಸ್ಥರಾಗಿರಬೇಕು. ಹಾಗೆಯೇ ಅವರು ದಿವಾಳಿ ಆಗಿರಬಾರ್ದು. ದೇ ಶುಡಂಟ್ ಬಿ ಇನ್ಸಾಲ್ವೆಂಟ್ ಆಗಿರಬಾರ್ದು. ಹಾಗೆಯೇ ಯಾವುದೇ ಕಾನೂನಿನಲ್ಲಿ ಒಪ್ಪಂದ ಮಾಡಿಕೊಳ್ಳಲು ಅನರ್ಹರು ಎಂದು ಘೋಷಣೆಗೆ ಒಳಪಟ್ಟಿರಬಾರ್ದು. ದೇ ಶುಡಂಟ್ ಬಿ ಡಿಸ್ಕ್ವಾಲಿಫೈಡ್ ಬೈ ಎನಿ ಲಾ ಟು ಎಂಟರ್ ಇನ್ ಟು ದಿ ಅಗ್ರಿಮೆಂಟ್. ಸೊ ಈ ಎಲ್ಲ ಅಂಶಗಳು ಪೂರೈಕೆ ಆದರೆ ಅವರು ಒಪ್ಪಂದ ಮಾಡಿಕೊಳ್ಳಲು ಸಾಮರ್ಥ್ಯ ಇದೆಯೇ, ದೇ ಆರ್ ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್ ಅಂತ ಅರ್ಥ. ಅದನ್ನು ಬಿಟ್ಟು ಇದಕ್ಕೆ ವಿರುದ್ಧವಾಗಿ ನೀವು ಒಪ್ಪಂದವನ್ನು ವ್ಯಕ್ತಿಗಳ ಜೊತೆ ಮಾಡಿಕೊಂಡ್ರೆ ಆ ಒಪ್ಪಂದವನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೀವು ಅಪ್ರಾಪ್ತನೊಂದಿಗೆ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ಆ ಒಪ್ಪಂದ ಮುರಿದು ಬಿದ್ದರೆ ನೀವು ಕೋರ್ಟಲ್ಲಿ ಹೋಗಿ ಅಪ್ರಾಪ್ತನ ವಿರುದ್ಧ ಕೇಸ್ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಇದು ಅಗ್ರಿಮೆಂಟೇ ಹೊರತು ಕಾನೂನಿನಲ್ಲಿ ಜಾರಿಗೊಳಿಸಬಹುದಾದ ಒಪ್ಪಂದ ಅಲ್ಲ. ಹಾಗೆಯೇ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಅಪ್ರಾಪ್ತ ವಯಸ್ಕರಾಗಿರಬಾರ್ದು, ಹುಚ್ಚರಾಗಿರಬಾರ್ದು ಅಥವಾ ಮಾನಸಿಕರಾಗಿ ಅಸ್ವಸ್ಥರಾಗಿರಬಾರ್ದು, ದಿವಾಳಿ ಆಗಿರಬಾರ್ದು, ಕುಡಿತದ ಅಮಲಿನಲ್ಲಿ ಕೂಡ ಒಪ್ಪಂದ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅವರು ಇರಬಾರ್ದು. ಹಾಗಿದ್ರೆ ಮಾತ್ರ ಅವರು ಒಪ್ಪಂದಕ್ಕೆ ಸಾಮರ್ಥ್ಯ ಇದೆ ಅಂತ ಅರ್ಥ. ಅದು ಬಿಟ್ಟು ನೀವು ಈ ಅನರ್ಹ ವ್ಯಕ್ತಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡ್ರೆ ಆ ಒಪ್ಪಂದವನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ನಿಮಗೆ ಸಪ್ರೇಟಾಗಿ ಇನ್ನೊಂದು ಹೆಡ್ಡಲ್ಲಿ ನೀವು ಈ ಟಾಪಿಕನ್ನು ಕಲಿತೀರಾ. ಹಾಗಾಗಿ ಇಲ್ಲಿಷ್ಟು ಸಾಕು. ಸೊ 6th ಪಾಯಿಂಟ್ ನೋಡೋಣ. ಊರ್ಜಿತ ಒಪ್ಪಂದದ 6ನೇ ಗುಣಲಕ್ಷಣ ಯಾವುದು ಅಂತ ನೋಡೋಣ. ಸೊ ಇಲ್ಲಿ ಫ್ರೀ ಕನ್ಸೆಂಟ್ ಇರಬೇಕು ಅಂತ ಹೇಳ್ತಾರೆ. ಮುಕ್ತ ಸಮ್ಮತಿಯಿಂದ ಒಪ್ಪಂದವನ್ನು ಮಾಡಿಕೊಂಡಿರಬೇಕು. ಮುಕ್ತ ಸಮ್ಮತಿ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಸಮ್ಮತಿಯನ್ನು ಇಬ್ಬರು ಪಕ್ಷಗಾರರು ನೀಡಿರಬೇಕು. ದೇ ಶುಡ್ ಬಿ ಕಾನ್ಸೆನ್ಸಸ್ ಆಫ್ ಮೈಂಡ್. ಪಕ್ಷಗಾರರಲ್ಲಿ ಒಟ್ಟಾಭಿಪ್ರಾಯ ಇರಬೇಕು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ವಂಚನೆ, ಫ್ರಾಡ್ ಅಥವಾ ಅನುಚಿತ ಪ್ರಭಾವ, ಅನ್ಡ್ಯೂ ಇನ್ಫ್ಲುಯೆನ್ಸ್, ಅನುಚಿತ ಪ್ರಭಾವ ಅಥವಾ ಜುಲುಮೆ, ಕೊಯರ್ಷನ್, ಒತ್ತಾಯ ಅಥವಾ ತಪ್ಪು ನಿರೂಪಣೆ ಮೂಲಕ ಪಡ್ಕೊಂಡಿರಬಾರ್ದು. ವಂಚನೆಯ ಮೂಲಕ ಇನ್ನೊಬ್ಬನಿಗೆ ವಂಚನೆ ಮಾಡಿ, ಉದಾಹರಣೆಗೆ ನಾನು ಕೆಂಪು ಕಾರನ್ನು ಮಾರೋದಕ್ಕೆ ಅಂತ ಅವನ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರ್ತೀನಿ. ಆದರೆ ನನ್ನ ಹತ್ರ ಇರುವ ಕಾರಿಗೆ ಪೇಂಟ್ ಮಾಡಿ ಅದರ ಬಣ್ಣವನ್ನು ಬದಲಿಸಿ ಮೋಸ ಮಾಡಿ ನಾನು ಆತನಿಗೆ ಮಾರಾಟ ಮಾಡಿದ್ರೆ ಆಗ ಅದು ಫ್ರಾಡ್ ಆಗುತ್ತೆ. ಅಂದರೆ ಇನ್ನೊಬ್ಬ ವ್ಯಕ್ತಿನ ಮೋಸದಲ್ಲಿ ಅವನ ಒಪ್ಪಿಗೆಯನ್ನು ಪಡ್ಕೊಂಡ್ರೆ ಅದು ಫ್ರೀ ಕನ್ಸೆಂಟ್ ಇಲ್ಲ, ಮುಕ್ತ ಸಮ್ಮತಿ ಇಲ್ಲ ಅಂತ ಅರ್ಥ. ಸೊ ಇದನ್ನು ಕಾನೂನಿನಲ್ಲಿ ಒಪ್ಪಂದ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ನೊಂದ ವ್ಯಕ್ತಿ ಬೇಕಿದ್ದರೆ ಕೋರ್ಟಲ್ಲಿ ಹೋಗಿ ಆತ ಅದಕ್ಕೆ ನಷ್ಟ ಪರಿಹಾರವನ್ನು ಪಡ್ಕೊಳ್ಬಹುದು. ಹಾಗೆಯೇ ಅನ್ಡ್ಯೂ ಇನ್ಫ್ಲುಯೆನ್ಸ್, ಅನುಚಿತ ಪ್ರಭಾವವನ್ನು ಬೀರಿ ಪ್ರೆಷರ್ ಹಾಕಿ ಒಪ್ಪಂದವನ್ನು ಮಾಡ್ಕೊಂಡಿದ್ರೆ ಅದನ್ನು ಕೂಡ
ನಾವು ಊರ್ಜಿತ ಒಪ್ಪಂದ ಅಂತ ಕರೆಯೋದಿಲ್ಲ. ಇಲ್ಲೂ ಕೂಡ ನೊಂದ ವ್ಯಕ್ತಿ ಕೋರ್ಟಲ್ಲಿ ಹೋಗಿ ನಷ್ಟ ಪರಿಹಾರವನ್ನು ಪಡ್ಕೊಳ್ಬೋದು. ಹಾಗೆಯೇ ಜುಲುಮೆ, ಒತ್ತಾಯದಿಂದ ಒಪ್ಪಂದವನ್ನು ಮಾಡ್ಕೊಂಡಿದ್ದು. ಉದಾಹರಣೆಗೆ ಎ ಬಿಗೆ ನೀನು ನಿನ್ನ ಆಸ್ತಿಯನ್ನು ನನಗೆ ಮಾರಿಲ್ಲ ಅಂತ ಹೇಳಿದರೆ ನಿನ್ನ ಮಗನನ್ನು ಕೊಂದುಬಿಡ್ತೀನಿ ಅಂತ ಹೆದರಿಸಿ ಕೊಯರ್ಷನ್ ಮಾಡಿ ಒಂದು ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡಿದ್ದರೆ ಯಾರ ಒಪ್ಪಿಗೆಯನ್ನು ಈ ರೀತಿ ಪಡೆಯಲಾಗಿದೆಯೋ ಅವರು ಆನಂತರ ಕೋರ್ಟಲ್ಲಿ ಹೋಗಿ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ನಷ್ಟ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇದೆ. ಹಾಗೆ ತಪ್ಪು ನಿರೂಪಣೆಯಿಂದ ತಪ್ಪಾಗಿ ತಿಳ್ಕೊಂಡು, ಉದಾಹರಣೆಗೆ ನಾನು ರೆಡ್ ಕಾರ್ ಮಾರ್ತೀನಿ ಅಂತ ಹೇಳಿದ್ದೀನಿ, ಇನ್ನೊಬ್ಬರು ಅದನ್ನು ವೈಟ್ ಕಾರ್ ಅಂತ ತಿಳ್ಕೊಂಡು ಒಪ್ಪಿಗೆಯನ್ನು ಸೂಚಿಸಿದರೆ, ಸೊ ಇಲ್ಲಿ ಮಿಸ್ಟೇಕ್ ಇರ್ಬೋದು, ಬೈ ಮಿಸ್ಟೇಕ್ ತಪ್ಪು ತಿಳುವಳಿಕೆಯಿಂದ ಒಂದು ಒಪ್ಪಂದ ಆಗಿದ್ದರೆ ಅಥವಾ ತಪ್ಪು ಹೇಳಿಕೆಯಿಂದ ಅಲ್ಲಿ ವಂಚನೆ ಉದ್ದೇಶ ಇಲ್ಲದೆ ಯಾವುದೋ ಒಂದು ತಪ್ಪು ಹೇಳಿಕೆಯನ್ನು ಮಾಡಿ ಇನ್ನೊಬ್ಬನ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡಿದ್ರೆ ಇನ್ನೊಬ್ಬನಿಂದ, ಅಂಥ ಸಂದರ್ಭದಲ್ಲಿ ಆ ಒಂದು ಒಪ್ಪಂದವು ಕಾನೂನಿನಲ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ ಅಥವಾ ನಾವು ಅದನ್ನು ವಾಯ್ಡಬಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ, ಅನೂರ್ಜಿತಗೊಳಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಒಟ್ಟಿನಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಒಪ್ಪಂದವು ಇಬ್ಬರು ವ್ಯಕ್ತಿಗಳ ನಡುವೆ ಮುಕ್ತ ಸಮ್ಮತಿಯಿಂದ ಆಗಿರಬೇಕು. ದೆ ಶುಡ್ ಬಿ ಫ್ರೀ ಕನ್ಸೆಂಟ್ ಆ್ಯಂಡ್ ಕನ್ಸೆಂಟ್ ಶುಡ್ ನಾಟ್ ಬಿ ಬೈ coercion, fraud, undue influence, misrepresentation or by mistake. ಒಪ್ಪಂದಕ್ಕೆ ಒಪ್ಪಿಗೆಯನ್ನು ವಂಚನೆ, ಜುಲುಮೆ, ಅನುಚಿತ ಪ್ರಭಾವ, ತಪ್ಪು ನಿರೂಪಣೆ ಅಥವಾ ತಪ್ಪು ಹೇಳಿಕೆಯ ಮೂಲಕ ಪಡ್ಕೊಂಡಿರಬಾರ್ದು. ಆ ರೀತಿ ಪಡ್ಕೊಂಡಿದ್ರೆ ಅದು ಕಾನೂನುಬದ್ಧ ಒಪ್ಪಂದ ಆಗೋದಿಲ್ಲ. ಸೊ ದಟ್ ಈಸ್ ಯುವರ್ 6th ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು, ಲಾಫುಲ್ ಕನ್ಸಿಡರೇಷನ್ ಇರಬೇಕು ಅಂತ. ಒಪ್ಪಂದದಲ್ಲಿ ಕಾನೂನುಬದ್ಧ ಉದ್ದೇಶ ಇರಬೇಕು. ಸೊ ಒಂದು ಒಪ್ಪಂದದಲ್ಲಿ ಯಾವ ಉದ್ದೇಶಕ್ಕೆ ಆ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೋ ಅದು ಲಾಫುಲ್, ಕಾನೂನು ಸಮ್ಮತವಾಗಿರಬೇಕು. ಅಂದರೆ ಒಂದು ಒಡಂಬಡಿಕೆಯು ಅನೈತಿಕವಾಗಿರಬಾರ್ದು, ಅಕ್ರಮವಾಗಿರಬಾರ್ದು, ಸಾರ್ವಜನಿಕ ನೀತಿಗೆ ವಿರುದ್ಧ ಆಗಿರಬಾರ್ದು. ಉದಾಹರಣೆಗೆ ಎ ಬಿಗೆ ಮನೆಯನ್ನು ಜೂಜಾಡೋದಕ್ಕೆ ಅಂತ ಬಾಡಿಗೆಗೆ ಕೊಡ್ತಾನೆ. ಇಲ್ಲಿ ಕಾನೂನುಬದ್ಧ ಉದ್ದೇಶ ಇಲ್ಲ. ಅಥವಾ ಎ ಮತ್ತು ಬಿಯ ನಡುವೆ ಒಂದು ಒಪ್ಪಂದ ಆಗುತ್ತೆ, ಸ್ಮಗಲ್ಡ್ ಗೂಡ್ಸನ್ನು ಕೊಳ್ಳುವ ಮತ್ತು ಮಾರುವ ಒಂದು ಒಡಂಬಡಿಕೆ ಆಗುತ್ತೆ. ಇದು ಕೂಡ ಅಕ್ರಮವಾಗಿದೆ, ಸಾರ್ವಜನಿಕ ನೀತಿಗೆ ವಿರುದ್ಧ ಆಗಿದೆ. ಇಲ್ಲಿ ಉದ್ದೇಶವೇ ಸರಿ ಇಲ್ಲದೆ ಇರೋದ್ರಿಂದ ಅದು ಲಾಫುಲ್ ಕನ್ಸಿಡರೇಷನ್ ಇರೋದಿಲ್ಲ, ಕಾನೂನುಬದ್ಧ ಉದ್ದೇಶ ಇರೋದಿಲ್ಲ. ಸೊ ಯಾವಾಗ ಒಂದು ಒಡಂಬಡಿಕೆಯಲ್ಲಿ ಕಾನೂನುಬದ್ಧ ಉದ್ದೇಶ ಇಲ್ಲವೋ ಆಗ ಅದನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಟ್ ಇಸ್ ನಾಟ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಆ ಉದ್ದೇಶ ಕೂಡ ಕಾನೂನುಬದ್ಧ ಆಗಿರಬೇಕು. ಸೊ ದಟ್ ಈಸ್ ಅಬೌಟ್ ದಿ 7th ಪಾಯಿಂಟ್. ಸೊ ನೆಕ್ಸ್ಟ್ 8ನೇ ಪಾಯಿಂಟ್ ಏನು ಅಂತ ನೋಡೋಣ. 8th ಒನ್, ಎಗ್ರಿಮೆಂಟ್ ಶುಡ್ ನಾಟ್ ಬಿ ಡಿಕ್ಲೇರ್ಡ್ ವಾಯ್ಡ್ ಬೈ ಎನಿ ಲಾ. ಯಾವುದೇ ಕಾನೂನಿನಲ್ಲಿ ಆ ಒಪ್ಪಂದವನ್ನು ಅನೂರ್ಜಿತ ಅಂತ ಡಿಕ್ಲೇರ್ ಮಾಡಿರಬಾರ್ದು. ಸೊ ಯಾವುದಾದ್ರೂ ಕಾನೂನಿನ ಕೆಳಗಡೆ ಒಂದು ಒಡಂಬಡಿಕೆಯನ್ನು ಅನೂರ್ಜಿತ ಎಂದು ಮೊದಲೇ ಘೋಷಿಸಲ್ಪಟ್ಟಿದ್ದರೆ ಆ ರೀತಿಯ ಒಡಂಬಡಿಕೆಗಳನ್ನು ನೀವು ಮಾಡಿಕೊಂಡ್ರೆ ಅದನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಈಗಾಗಲೇ ನಿಮಗೆ ಗೊತ್ತು, ಎಗ್ರಿಮೆಂಟ್ ವಿತ್ ಅ ಮೈನರ್ ಇಸ್ ವಾಯ್ಡ್, ರೈಟ್? ಅಪ್ರಾಪ್ತನೊಂದಿಗೆ ಮಾಡಿಕೊಂಡಂತಹ ಒಡಂಬಡಿಕೆಗಳು ಅನೂರ್ಜಿತ ಅಂತ ಕಾನೂನಲ್ಲಿ ಆಲ್ರೆಡಿ ಇದೆ. ಹಾಗಾಗಿ ಈ ರೀತಿಯ ಒಡಂಬಡಿಕೆಯನ್ನು ನೀವೇನಾದರೂ ಮಾಡಿಕೊಂಡ್ರೆ, ಯಾರ ಜೊತೆ? ಅಪ್ರಾಪ್ತನೊಂದಿಗೆ ನೀವು ಒಡಂಬಡಿಕೆಯನ್ನು ಮಾಡಿಕೊಂಡ್ರೆ ಆಗ ಅದು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ವಿರುದ್ಧವಾದ ಒಡಂಬಡಿಕೆ, ನೀನು ಉದಾಹರಣೆಗೆ ನಿಮ್ಮ ಊರಲ್ಲಿ ನೀನು ಯಾವುದು ಜೆರಾಕ್ಸ್ ಅಂಗಡಿ ಇಡಬಾರ್ದು ಅಂತ ನೀವು ಯಾರಾದ್ರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡ್ರೆ ಅದು ವ್ಯಾಪಾರವನ್ನು ನಿರ್ಬಂಧಿಸುವ ಒಡಂಬಡಿಕೆಯಾಗಿದ್ದು ಅದನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಜೂಜಾಟದ ಒಡಂಬಡಿಕೆ ಅಥವಾ ಮದುವೆಯನ್ನು ನಿರ್ಬಂಧಿಸೋದಕ್ಕೆ ಮಾಡಿಕೊಂಡಂಥ ಯಾವುದಾದ್ರೂ ಒಡಂಬಡಿಕೆ ಇದ್ದರೆ ಅವುಗಳನ್ನು ಕಾನೂನಿನಲ್ಲಿ ಅನೂರ್ಜಿತ ಅಂತ ಹೇಳಿರೋದ್ರಿಂದ ಆ ರೀತಿಯ ಒಡಂಬಡಿಕೆ ನೀವು ಮಾಡಿಕೊಂಡ್ರೆ such agreement is not enforceable in the court of law. ಅದನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೆಕ್ಸ್ಟ್ 9th ಪಾಯಿಂಟ್. ವಾಸ್ 9th ಪಾಯಿಂಟ್, ಸರ್ಟನಿಟಿ ಆ್ಯಂಡ್ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ. ಒಂದು ಒಪ್ಪಂದ ನಿಶ್ಚಿತತೆಯಿಂದ ಕೂಡಿರಬೇಕು ಮತ್ತು ನೆರವೇರಿಕೆಯ ಸಾಧ್ಯತೆ ಇರಬೇಕು. ನಿಶ್ಚಿತತೆ ಅಂದರೆ ಏನು? ಒಪ್ಪಂದದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಶುಡ್ ಬಿ ಕ್ಲಿಯರ್. ಉದಾಹರಣೆಗೆ 10 kg ಸಕ್ಕರೆ ₹500. ಸೊ ಹಿಯರ್ ಇಟ್ ಇಸ್ ವೆರಿ ಕ್ಲಿಯರ್, ಏನನ್ನು ಮಾರ್ತಾ ಇದ್ದೀವಿ, ಎಷ್ಟು ಬೆಲೆಗೆ ಮಾರ್ತಾ ಇದ್ದೀವಿ ಅನ್ನೋದು ಸ್ಪಷ್ಟವಾಗಿದೆ. ಇಲ್ಲಿ ನಾನು ಸಕ್ಕರೆಯನ್ನು ₹500 ಮಾರ್ತೀನಿ ಅಂತ ನಾನು ಆಫರ್ ಮಾಡಿದ್ರೆ, ಆಯಿತು ತಗೋತೀನಿ ಅಂತ ನೀವು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರೆ ಇದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಬಿಕಾಸ್ ಎಷ್ಟು kg ಸಕ್ಕರೆ ಅನ್ನೋದಲ್ಲಿ ಸ್ಪಷ್ಟವಾಗಿಲ್ಲ, ಕರೆಕ್ಟ್? ಸೊ ಒಪ್ಪಂದವು ಊರ್ಜಿತ ಅಂತ ಕರಿಬೇಕಾದ್ರೆ ಆ ಒಪ್ಪಂದದಲ್ಲಿ
ಕಂಡೀಷನ್ಸ್ ಆಫ್ ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್, ಕನ್ಸಿಡರೇಷನ್, ಎವ್ರಿಥಿಂಗ್ ಶುಡ್ ಬಿ ಕ್ಲಿಯರ್. ನಾನು ಕಾರ್ ಮಾರ್ತೀನಿ ಅಂದರೆ ಯಾವ ಕಾರು? ಸೊ ಅಲ್ಲಿ ಇಟ್ಸ್ ನಾಟ್ ಕ್ಲಿಯರ್ ಆ್ಯಂಡ್ ಪ್ರೈಸ್ ಇಸ್ ನಾಟ್ ಕ್ಲಿಯರ್. ಬೆಲೆ, ಯಾವ ವೆಹಿಕಲ್, ಯಾವುದೋ ಕ್ಲಿಯರ್ ಆಗಿಲ್ಲದೆ ಇರೋದ್ರಿಂದ ಸೊ ಇದನ್ನು ನಾವು ಸರ್ಟನಿಟಿ ಇಲ್ಲ ಅಂತ ಹೇಳ್ತೇವೆ. ಸೊ ನಿಶ್ಚಿತತೆ ಇದ್ದರೆ ಮಾತ್ರ ಊರ್ಜಿತ ಒಪ್ಪಂದ ಆಗುತ್ತೆ. ಹಾಗೆ ನೆರವೇರಿಕೆಯ ಸಾಧ್ಯತೆ ಇರಬೇಕು. ಭೌತಿಕವಾಗಿಯೂ ನೆರವೇರಿಕೆಯ ಸಾಧ್ಯತೆ ಇರಬೇಕು, ಕಾನೂನುಬದ್ಧವಾಗಿಯೂ ನೆರವೇರಿಕೆಯ ಸಾಧ್ಯತೆ ಇರಬೇಕು. ಒಂದು ಉದಾಹರಣೆ ಕೊಡೋದಾದರೆ, ಎ ಅನ್ನುವ ವ್ಯಕ್ತಿ ಬಿ ಅನ್ನೋನ್ಗೆ ಏನು ಹೇಳ್ತಾನೆ, ನಾನು ಮ್ಯಾಜಿಕಲ್ಲಿ ಮಳೆ ಬರೆಸ್ತೀನಿ, ನಾನು ಮಂತ್ರದಲ್ಲಿ ಮಳೆ ಬರೆಸ್ತೀನಿ ಅಂತ ಅವನು ಹೇಳ್ತಾನೆ. ಸೊ ಮಂತ್ರದಲ್ಲಿ ಮಳೆ ಬರೆಸೋದು ಸಾಧ್ಯ ಇಲ್ಲ. ಸೊ ನೆರವೇರಿಕೆಯ ಸಾಧ್ಯತೆ ಇಲ್ಲಿ ಇಲ್ಲ. ಹಾಗಾಗಿ ಈ ರೀತಿಯ ಒಡಂಬಡಿಕೆಯನ್ನು, ನಾನು ಮಾಯದಲ್ಲಿ ಮಳೆ ಬರೆಸ್ತೀನಿ, ನನಗೆ 1,00,000 ರೂಪಾಯಿ ಕೊಡು ಅಂತ ಯಾರಾದರೂ ಒಡಂಬಡಿಕೆ ಮಾಡಿಕೊಂಡ್ರೆ ಅವ್ನು ಮಳೆ ಬರೆಸಿಲ್ಲ ಅಂತ ನೀವು ಕೋರ್ಟಿಗೆ ಹೋಗೋಕ್ಕಾಗೋದಿಲ್ಲ. ಬಿಕಾಸ್ ಈ ಒಡಂಬಡಿಕೆಯು ಒಪ್ಪಂದ ಅಲ್ಲ, ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ರೈಟ್? ಸೊ ದಿಸ್ ಈಸ್ ಅಬೌಟ್ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ಸೊ ಟು ಮೇಕ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಇಟ್ ಶುಡ್ ಬಿ ಪಾಸಿಬಲ್ ಟು ಪರ್ಫಾರ್ಮ್ ಆ್ಯಂಡ್ ದೇ ಶುಡ್ ಬಿ ಸರ್ಟನಿಟಿ. ಸೊ ಅದು 9ನೇ ಪಾಯಿಂಟ್. ಸೊ 10ನೇದು ಯಾವುದು? ಡು ರಿಮೆಂಬರ್? ಓಕೆ, ಲೀಗಲ್ ಫಾರ್ಮ್ಯಾಲಿಟೀಸ್ ಅಲ್ಲಿ ಫುಲ್ಫಿಲ್ ಆಗಿರಬೇಕು. ಸೊ ಕಾನೂನುಬದ್ಧ ಕ್ರಮಗಳನ್ನು ಅದು ಒಳಗೊಂಡಿರಬೇಕು. ಇಲ್ಲಿ ಕಾನೂನುಬದ್ಧ ಕ್ರಮಗಳು ಅಂದ್ರೇನು? ಒಂದು ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ನಿಯಮಗಳು ಅಂತ ಇರುತ್ತೆ. ಉದಾಹರಣೆಗೆ ಆಸ್ತಿಯನ್ನು ಮಾರಾಟ ಮಾಡುವಾಗ ಅದು ಬರಹ ರೂಪದಲ್ಲಿರಬೇಕು, ಸ್ಟ್ಯಾಂಪ್ ಹಾಕಿರಬೇಕು ಮತ್ತು ಸಾಕ್ಷಿದಾರರ ಸಹಿ ಇರಬೇಕು ಅಂತಿದೆ. ರೈಟ್? ಸೊ ವೆನ್ ಯು ಆರ್ ಸೆಲ್ಲಿಂಗ್ ಅ ಪ್ರಾಪರ್ಟಿ ಅಕಾರ್ಡಿಂಗ್ ಟು ದಿ Sale of Property Act, it should be in writing, it should be registered, it should be stamped and there should be sign of the witness. ಇದೆಲ್ಲ ಇಲ್ಲದೇ ಇದ್ದರೆ, ಈ ಅಂಶಗಳು ಅದರಲ್ಲಿ ಇಲ್ಲದೇ ಇದ್ದರೆ ಅದು ಕಾನೂನುಬದ್ಧ ಒಪ್ಪಂದ ಆಗೋದಿಲ್ಲ. ಸೊ ಮೌಖಿಕವಾಗಿ ಇರುವಂಥ ಒಪ್ಪಂದಗಳು ಮೌಖಿಕವಾಗಿ ಇರಬಹುದು, ಆದರೆ ಕೆಲವು ಒಪ್ಪಂದಗಳು ಬರಹ ರೂಪದಲ್ಲಿಯೇ ಇರಬೇಕು, ಲಿಖಿತದಲ್ಲಿ ಇರಬೇಕು ಅಂತಿರುತ್ತೆ. ದೆನ್ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ರೈಟಿಂಗ್ ಓನ್ಲಿ. ಸೊ ಯಾವ ಒಪ್ಪಂದದಲ್ಲಿ ಕಾನೂನುಬದ್ಧ ಕ್ರಮಗಳು ನಿಯಮದ ಪ್ರಕಾರ ಇರುವುದಿಲ್ಲವೋ ಅವುಗಳನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಟು ಮೇಕ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಆಲ್ ಲೀಗಲ್ ಫಾರ್ಮ್ಯಾಲಿಟೀಸ್ ಶುಡ್ ಬಿ ಫುಲ್ಫಿಲ್ಡ್. ಸೊ ಇವಿಷ್ಟು ನೀವು ಕಲ್ತಿರೋದು 10 ಪಾಯಿಂಟ್ಸ್ ರಿಲೇಟೆಡ್ ಟು ವ್ಯಾಲಿಡ್ ಕಾಂಟ್ರಾಕ್ಟ್. ಒಂದು ಊರ್ಜಿತ ಒಪ್ಪಂದದಲ್ಲಿ ಇರಬೇಕಾದ 10 ನಿಯಮಗಳನ್ನು ನೀವು ಕಲ್ತ್ರಿ. ಸೊ ಇದರಲ್ಲಿ ಪಾಠ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ದೆರ್ ಆರ್ ಸಮ್ ಹೆಡ್ಡಿಂಗ್ಸ್ ಹಿಯರ್ which we are going to learn again. ಕೆಲವು ಹೆಡ್ಡಿಂಗ್, ಉದಾಹರಣೆಗೆ ಆಫರ್, ಆಕ್ಸೆಪ್ಟೆನ್ಸ್, ಕನ್ಸಿಡರೇಷನ್, ಫ್ರೀ ಕನ್ಸೆಂಟ್ ಮತ್ತು ಅಪ್ರಾಪ್ತನಗೆ ಸಂಬಂಧಪಟ್ಟ ನಿಯಮಗಳು, ಇವೆಲ್ಲವನ್ನು ನಾವು ಸಪ್ರೇಟ್ ಹೆಡ್ಡಲ್ಲಿ ಪುನಃ ಕಲಿತೀವಿ. ಸೊ 15 ಮಾರ್ಕಿಗೆ ನಾನು ಶಾರ್ಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾವು ರಿವಿಷನ್ ಒಂದೇ ಒಂದು ಕ್ವಶನ್ ಇರೋದು, ಡಿಫೈನ್ ಕಾಂಟ್ರಾಕ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಕಾಂಟ್ರಾಕ್ಟ್. ಸೊ ಒಪ್ಪಂದ ವ್ಯಾಖ್ಯಾನಿಸಿ ಊರ್ಜಿತ ಒಪ್ಪಂದದ ಅವಶ್ಯಕ ಅಂಶಗಳನ್ನು ವಿವರಿಸಿ. ಸೊ ಒಪ್ಪಂದದ ವ್ಯಾಖ್ಯಾನದಲ್ಲಿ ನಿಮಗೆ 2 ವ್ಯಾಖ್ಯಾನ ಬರುತ್ತೆ. ಒಂದು ಸೆಕ್ಷನ್ 2 ಸಬ್ಸೆಕ್ಷನ್ H ಕಾಂಟ್ರಾಕ್ಟ್ ಡೆಫಿನಿಷನ್. ಅನದರ್ ಡೆಫಿನಿಷನ್ ಇಸ್ ಡೆಫಿನಿಷನ್ ಆಫ್ ದಿ ವ್ಯಾಲಿಡ್ ಕಾಂಟ್ರಾಕ್ಟ್, ಊರ್ಜಿತ ಒಪ್ಪಂದದ ವ್ಯಾಖ್ಯಾನ. ಅದು ಯಾವುದ್ರಲ್ಲಿ ಬರುತ್ತೆ? ಸೆಕ್ಷನ್ 10 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಸೊ ದಟ್ಸ್ ಆಲ್ ರಿಲೇಟೆಡ್ ಟು ದಿಸ್ ವಿಡಿಯೋ. ಕೀಪ್ ಲರ್ನಿಂಗ್ ಆ್ಯಂಡ್ ವಿಡಿಯೋನ ಪುನಃ ನೋಡಿ, ಸ್ಟಡಿ ಮೆಟೀರಿಯಲ್ ನೋಡಿ, ನೋಟ್ಸ್ ಮಾಡಿಕೊಂಡು ಕಲೀರಿ. ಆ್ಯಂಡ್ ದಿಸ್ ಇಸ್ ವಾಟ್ ಯು ಆರ್ ಸೀಯಿಂಗ್ ಆನ್ ದ ಸ್ಕ್ರೀನ್ ನೌ ಇಸ್ ಅನ್ ಇಂಪಾರ್ಟೆಂಟ್ ಕ್ವಶನ್, ತುಂಬ ಇಂಪಾರ್ಟೆಂಟ್ ಕ್ವಶನ್. ಹಾಗಾಗಿ ನೀವು ಇದನ್ನು ಕ್ಲಿಯರಾಗಿ ಕಲೀಲೇಬೇಕು. ಥ್ಯಾಂಕ್ ಯು.